ನನ್ನ ಹೆಸರು ದಿವ್ಯಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ದಿನ ಆಮ್ಲ ಮತ್ತು ಪ್ರತ್ಯಾಮ್ಲೀಯ ಪಾಠದ ಪ್ರಯೋಗ ಮಾಡುತ್ತಿದ್ದೇವೆ. ಇದು ಹುಣಸೆ ರಸ. ಹುಣಸೆ ರಸವನ್ನು ತೆಗೆದು ನೀಲಿ ಲಿಟ್ಮಸ್ ಪೇಪರ್ಗೆ ಹಾಕಿದಾಗ ಇದು ಕೆಂಪಾಗಿ ಬದಲಾಗುತ್ತದೆ. ಆದ್ದರಿಂದ ಇದು ಆಮ್ಲ ಪದಾರ್ಥ. ಹುಣಸೆ ರಸವನ್ನು ಕೆಂಪು ಲಿಟ್ಮಸ್ ಪೇಪರ್ಗೆ ಹಾಕಿದಾಗ ಕೆಂಪಾಗಿಯೇ ಉಳಿಯುತ್ತದೆ. ಆದ್ದರಿಂದ ಇದು ಆಮ್ಲ ಎಂದು ಖಚಿತಪಡಿಸಬಹುದು. ಸುಣ್ಣದ ನೀರನ್ನು ಪ್ರಮಾಣಕ್ಕೆ ಹಾಕಿ ರಾಸಾಯನಿಕ ಸೂಚಕವಾದ ಫಿನಾಫ್ಥಲಿನ್ ಅನ್ನು ಹಾಕಿದಾಗ ಅದು ಗುಲಾಬಿ ಬಣ್ಣವಾಯಿತು. ಆದ್ದರಿಂದ ಇದು ಪ್ರತ್ಯಾಮ್ಲ. ಸೋಪಿನ ದ್ರಾವಣವನ್ನು ಪ್ರಮಾಣಕ್ಕೆ ಹಾಕಿ ನೈಸರ್ಗಿಕ ಸೂಚಕವಾದ ದಾಸವಾಳ ದ್ರಾವಣವನ್ನು ಪ್ರಮಾಣಕ್ಕೆ ಹಾಕಿದಾಗ ಹಸಿರಾಗಿ ಬದಲಾಯಿತು. ಆದ್ದರಿಂದ ಇದು ಪ್ರತ್ಯಾಮ್ಲ. ಹೈಡ್ರೋಕ್ಲೋರಿಕ್ ಅನ್ನು ಪ್ರಮಾಣಕ್ಕೆ ಹಾಕಿದಾಗ ಗುಲಾಬಿ ಸಾರವನ್ನು ಪ್ರಮಾಣಕ್ಕೆ ಹಾಕಿದಾಗ ಅದು ಕೆಂಪಾಗಿ ಬದಲಾಯಿತು. ಆದ್ದರಿಂದ ಇದು ಆಮ್ಲ. ಸುಣ್ಣದ ನೀರನ್ನು ಪ್ರಮಾಣಕ್ಕೆ ಹಾಕಿ ಅರಿಶಿಣ ನೀರನ್ನು ಪ್ರಮಾಣಕ್ಕೆ ಹಾಕಿದಾಗ ಕೆಂಪಾಗಿದೆ. ಆದ್ದರಿಂದ ಸುಣ್ಣದ ನೀರು ಪ್ರತ್ಯಾಮ್ಲ. ಒಂದು ಪ್ರಮಾಣಕ್ಕೆ ಎಲ್ಲಿ ಸಾರವನ್ನು ಹಾಕಿ ನೈಸರ್ಗಿಕ ಸೂಚಕವಾದ ಗುಲಾಬಿ ಸಾರವನ್ನು ಹಾಕಿದಾಗ ಕೆಂಪಾಗಿ ಬದಲಾಯಿತು. ಆದ್ದರಿಂದ ಎಳ್ಳಿ ರಸ ಆಮ್ಲ ಪದಾರ್ಥವಾಗಿದೆ. ಇದು ನೀಲಿ ಲಿಟ್ಮಸ್ ಪೇಪರನ್ನು ನೀಲಿ ಲಿಟ್ಮಸ್ ಪೇಪರ್ ಮೇಲೆ ಹಾಕಿದಾಗ ನೀಲಿಯಾಗಿ ಉಳಿಯುತ್ತದೆ. ನೀರನ್ನು ಕೆಂಪು ಲಿಟ್ಮಸ್ ಪೇಪರ್ಗೆ ಹಾಕಿದಾಗ ಇದು ಕೆಂಪಾಗಿ ಉಳಿಯುತ್ತದೆ. ಇದರಿಂದ ಯಾವುದೇ ಬದಲಾವಣೆ ಇಲ್ಲ. ಇದನ್ನು ತಟಸ್ಥ ಎಂದು ಪರಿಗಣಿಸಲಾಗಿದೆ. ನಿಂಬೆ ರಸವನ್ನು ನೀಲಿ ಲಿಟ್ಮಸ್ ಪೇಪರ್ ಮೇಲೆ ಹಾಕಿದಾಗ ಕೆಂಪಾಗಿ ಬದಲಾಗುತ್ತದೆ. ಇದು ಆಮ್ಲ ಪದಾರ್ಥ. ನಿಂಬೆ ರಸವನ್ನು ಕೆಂಪು ಲಿಟ್ಮಸ್ ಪೇಪರ್ ಮೇಲೆ ಹಾಕಿದಾಗ ಕೆಂಪಾಗಿ ಇರುತ್ತದೆ. ಅದು ಆಮ್ಲ. ಸುಣ್ಣದ ನೀರು ನೀಲಿ ಲಿಟ್ಮಸ್ ಪೇಪರ್ಗೆ ಹಾಕಿದಾಗ ನೀಲಿ ಲಿಟ್ಮಸ್ ಪೇಪರ್ ಹಾಗೆ ಉಳಿಯುತ್ತದೆ. ನೀಲಿ ಲಿಟ್ಮಸ್ ಪೇಪರ್ ಉಳಿಯುತ್ತದೆ. ಹಾಗಾಗಿ ಇದು ಪ್ರತ್ಯಾಮ್ಲ. ಸುಣ್ಣದ ನೀರನ್ನು ಕೆಂಪು ಲಿಟ್ಮಸ್ ಪೇಪರ್ಗೆ ಹಾಕಿದಾಗ ಕೆಂಪು ಲಿಟ್ಮಸ್ ಪೇಪರನ್ನು ಕೆಂಪು ಲಿಟ್ಮಸ್ ಅನ್ನು ನೀಲಿಯಾಗಿ ಬದಲಾಗುತ್ತದೆ. ಹಾಗಾಗಿ ಇದು ಪ್ರತ್ಯಾಮ್ಲ.
ಹಾಕಿದಾಗ ಇದು ರೆಡ್ ಆಗಿ ಬದಲಾಗುತ್ತದೆ. ಈ ವಿನೆಗರ್ ಅನ್ನು ಕೆಂಪು ವಿಟ್ನೆಸ್ ಪೇಪರ್ಗೆ ಹಾಕಿದಾಗ ಇದು ಕೆಂಪಾಗಿ ಬದಲಾಗುತ್ತದೆ. ಹಾಗಾಗಿ ಇದನ್ನು ಆಮ್ಲ ಪದಾರ್ಥ ಎಂದು ಖಚಿತಗೊಳಿಸಲಾಗುತ್ತದೆ. ಇದು ನೆಲ್ಲಿ ರಸ. ಇದನ್ನು ನೀಲಿ ಲಿಕ್ವಿಡ್ ಪೇಪರ್ಗೆ ಹಾಕಿದಾಗ ಇದು ಕೆಂಪಾಗಿ ಬದಲಾಗುತ್ತಿದೆ. ಆದ್ದರಿಂದ ಇದು ಆಮ್ಲ. ಇದು ನೆಲ್ಲಿ ರಸ. ಇದನ್ನು ಕೆಂಪು ಲಿಟ್ಮಸ್ ಪೇಪರ್ಗೆ ಹಾಕಿದಾಗ ಅದು ಕೆಂಪಾಗಿ ಉಳಿದಿದೆ. ಆದ್ದರಿಂದ ಇದು ಆಮ್ಲ.